ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಆಶಯ ಹಂದಿಗಳಾಗಿರ್ತಕ್ಕಂಥ ನಮ್ಮ ದಂಡಾಧಿಕಾರಿಯಾಗಿರ್ತಕ್ಕಂಥ ತಹಶೀಲ್ದಾರ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಈ ತಾಲೂಕಿನ ಎಲ್ಲ ನಮ್ಮ ರಾಜಕೀಯ ನಾಯಕರೇ ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಎಲ್ಲ ಮಕ್ಕಳೇ. ಭಾರತಕ್ಕೆ ಸ್ವಾತಂತ್ರ್ಯವಾದಂತ ಇಷ್ಟು ದೊಡ್ಡ ಹಬ್ಬವನ್ನು ಸಂಭ್ರಮದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ವಿದೇಶಿಯರು ಭಾರತದಲ್ಲಿ ಆಕ್ರಮಣ ಮಾಡದೆ ಹೋಗಿದ್ರೆ ಇಂಥದ್ದೊಂದು ಹಬ್ಬವನ್ನ ಮಾಡುವ ನಮ್ಮ ಸಂಭ್ರಮ ನಮಗೆ ಇರಲಿಲ್ಲ. ಆದ್ರೆ ಈ ಸಂಭ್ರಮ ಏನಿದೆ ಭಾರತ ಮತ್ತು ತ್ಯಾಗ ಬಲಿದಾನಗಳು ಇವೇ ಆಗೋದನ್ನ ನಾವು ಇವತ್ತು ಮರ ಮಾಡ್ತಾ ಇದ್ದೇವೆ. ನಮ್ಮ ತಹಶೀಲ್ದಾರ್ ಮಾತಾಡ್ತಾ ಧರಣಿ ಬಗ್ಗೆ ಉಲ್ಲೇಖ ಮಾಡಿದ್ರೆ ಮತ್ತು ಕಸದ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಈ ಧರಣಿ ಬಹಳ ಸಂಪನ್ಮೂಲವನ್ನು ಇರ್ತಕ್ಕಂಥ ಧರಣಿ ಈ ಭೂಮಿ. ಈ ಸಂಪತ್ತನ್ನು ದೋಚಬೇಕು ಅಂತ ಹೇಳಿ ವಿದೇಶಿಯರು ಭಾರತದ ಕಡೆಗೆ ಹೊರಡುವಾಗ ಯಾವುದು ಭಾರತ ಆದರೆ 3 ಕಡೆ ನೀರಿದೆ, ಮುಖ್ಯ ಭೂಮಿ ಇದೆ, ಅದು ಭಾರತವನ್ನು ಹುಡುಕಿ ಹೋಗಬೇಕು ಅಂತ ಹೋಗ್ತಾರೆ. ಆದ್ರೆ ಕೆಲವರು ಅಮೆರಿಕ ಹೋಗ್ತಾರೆ, ಇದು ಭಾರತ ಅಂತಾರೆ. ಆದ್ರೆ ಅಲ್ಲಿ ಸಂಪತ್ತು ಇರೋದಿಲ್ಲ. ಆದ್ರೆ ಭಾರತಕ್ಕೆ ಬಂದಿರತಕ್ಕಂಥ ಡಚ್ಚರು, ಫ್ರೆಂಚರು, ಬ್ರಿಟಿಷರು, ಪೋರ್ಚುಗೀಸರು ಇದೆಲ್ಲ ಈ ಭಾರತದಲ್ಲಿ ಸಂಪತ್ತಿದೆ, ಈ ಸಂಪತ್ತನ್ನು ದೋಚಬೇಕು ಅಂತೇಳಿ 100 ವರ್ಷಗಳ ಕಾಲ ದೋಚ್ತಾರೆ. ಆದ್ರೆ ಭಾರತದ ಸಂಪತ್ತನ್ನು ದೋಚಿ ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟೊಂದು ಸಂಪತ್ತನ್ನು ಖಾಲಿ ಮಾಡುವ ಮುನ್ನ ಭಾರತವನ್ನ ಅಭಿವೃದ್ಧಿಯ ಕಡೆ ಯೋಚನೆ ಮಾಡ್ತಾರೆ. ಆ ಅಭಿವೃದ್ಧಿಯ ಯೋಚನೆ ಮಾಡಿದಾಗ ಇಲ್ಲಿ ರೈಲನ್ನು ಮಾಡ್ತಾರೆ, ಹೆಚ್ಚು ಸಂಪರ್ಕಗಳನ್ನು ಮಾಡ್ತಾರೆ. ಎಲ್ಲ ಸಂಸ್ಥೆಗಳನ್ನು ಕೂಡ ಈಸ್ಟ್ ಇಂಡಿಯಾ ಕಂಪನಿ ಮುಖಾಂತರ ವ್ಯಾಪಾರ ಉದ್ದೇಶಕ್ಕಾಗಿ ಕಟ್ತಾರೆ. ಆದ್ರೆ ಕಟ್ಟಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಿಗೆ ಹೋದಾಗ ಹೊರಹೊತ್ತಿನ ಹೋದಾಗ ಇಲ್ಲಿ ಜಾತಿ ವ್ಯವಸ್ಥೆ ಇರುತ್ತೆ, ಧರ್ಮದ ವ್ಯವಸ್ಥೆ ಇರುತ್ತೆ, ಇಲ್ಲಿ ಅಸಮಾನತೆ ಇರುತ್ತೆ. ಆದ್ರೆ ಇದು ನನಗೆ ಇದಕ್ಕೆ ಯೋಗ್ಯವಾದ ಜಾಗ ಅಂತ ಯೋಚನೆ ಮಾಡಿಬಿಟ್ಟು ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಧರ್ಮದ ಕಂದಕ ಬಹಳ ಇದೆ. ಈ ಕಂದಕವನ್ನು ಉಪಯೋಗಿಸಿಕೊಂಡು ಅವರಲ್ಲಿ ಭಾರತಕ್ಕೆ ಸಂಪತ್ತನ್ನು ಬೆಳೆಸಿ ಶುರು ಮಾಡ್ತಾರೆ. ಒಂದು ಕೆರೆ ಇರುತ್ತೆ, ಆ ಕೆರೆ ಎಲ್ಲ ಧರ್ಮದವರು ಬರ್ತಾರೆ. ಆದ್ರೆ ಪ್ರಾಣಿಗಳು ಬರ್ತವೆ, ಗೋಬರಗಳು ಬರ್ತವೆ, ಎಮ್ಮೆಗಳು ಬಿಟ್ಟು ಹೋಗ್ತವೆ. ಆದ್ರೆ ಇಲ್ಲಿ ಒಂದು ಸಮುದಾಯದ ಜನ ನೀರನ್ನು ಕೂಡ ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಇನ್ನಾದ್ರೆ ಇಲ್ಲಿ ಅಸಮಾನತೆ ಇದೆ ಅಂತ ಹೇಳಿ ಇದು ನಮಗೆ ದೋಷಕ್ಕೆ ಯೋಗ್ಯವಾದ ಜಾಗ ಅನ್ನೋದನ್ನು ಕೂಡ ಅವರು ಆಲೋಚನೆ ಮಾಡ್ತಾರೆ. ಭಾರತದ ಸಂಪತ್ತುಗಳು ಎಲ್ಲರ ಸೊತ್ತಾಗಿರಲಿಲ್ಲ. ಅವತ್ತು ಶ್ರೀಮಂತರ ಸೊತ್ತಾಗಿತ್ತು, ಉಳ್ಳವರ ಸೊತ್ತಾಗಿತ್ತು. ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಭಾರತದ ಹಸಿವಿತ್ತು, ಬಡತನ ಇತ್ತು, ಜನ ಭೂಮಿಯಲ್ಲಿ ಸಾಯ್ತಾ ಇದ್ರು, ಅನಾರೋಗ್ಯ ಕಾಡ್ತಾ ಇತ್ತು. ಆದರೆ ಅವೆಲ್ಲದಕ್ಕಿಂತ ಮುಂಚೆ ಹಸಿವು ನೀಗಿಸುವ ಪ್ರಯತ್ನವನ್ನ ಸ್ವಾತಂತ್ರ್ಯ ಬಂದ ಮೇಲೆ ಆಯ್ತಾ ವಿನಃ ಉಳ್ಳವರು ಬ್ರಿಟಿಷರ ಗುಲಾಮರಾಗಿ ಬರ್ತಿದ್ರು. ಉಳಿದೇ ಇರ್ತಕ್ಕಂಥವ್ರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಆ ಹೋರಾಟದ ಪ್ರತಿಫಲವೇ ನಾವು ಈಗ ಬರ್ತಕ್ಕಂಥ ಸ್ವಾತಂತ್ರ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರು ಉಳ್ಳವರು ಹೋರಾಟವನ್ನು ಮಾಡಿಲ್ಲ. ಆದ್ರೆ ಗಾಂಧಿ ಇದ್ರೂ ಕೂಡ ನಾನು ಇಲ್ಲದ ನೋಡಿ ತೋರಿಸ್ಬೇಕು ಅಂತ ಹೇಳಿ ತ್ಯಾಗವನ್ನು ಮಾಡಿದ್ರು. ಆದ್ರೆ ಅಂಬೇಡ್ಕರ್ ನಾನು ಇಲ್ಲದಿದ್ರೂ ಕೂಡ ನಾನು ಕೆಲಸ ಮಾಡಿದ್ರು. ಅವರಿಗೆ ರೂಪಕಗಳು ಮಾತ್ರ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಅದನ್ನ ಮರೆಮಾಚುವ ಕೆಲಸವನ್ನ, ಗಾಂಧಿಯನ್ನ, ಅಂಬೇಡ್ಕರ್ ಅನ್ನ ಮರೆಮಾಚುವ ಕೆಲಸವನ್ನು ನಾವು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವೆಲ್ಲರೂ ಕೂಡ ಧ್ವನಿಯಾಗಬೇಕು. ಗಾಂಧಿ ಮತ್ತು ಅಂಬೇಡ್ಕರ್ ಬಗ್ಗೆ ಮುಂದಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದ್ದು ನಮ್ಮೆಲ್ಲರ ಧರ್ಮ. ಅಷ್ಟು ಮಾತ್ರ ಅಲ್ಲ, ಸ್ವಾತಂತ್ರ್ಯ ಬಂದ ನಂತರ ನಾವೇನೋ 2 ವಿದ್ಯಾಭ್ಯಾಸವನ್ನು ಕೊಟ್ಟು ಅನಕ್ಷರಸ್ಥರಾಗಿದ್ವಿ. 2 ವಿದ್ಯಾಭ್ಯಾಸದ ಅಕ್ಷರಗಳನ್ನ ತೆಗೆದುಕೊಂಡು ಇಲ್ಲಿ ನಿಂತಿದ್ದೀವಿ ಅಂತಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಆ ನೆರವು ಕಟ್ಟಿದ ಶಾಲೆ ಕಂಡ್ವಿ, ಆ ಶಾಲೆಯಲ್ಲಿ ಓದ್ತಾ ಇದ್ದೇವೆ. ಆ ನೆರವು ಹೆಸರು ಕೂಡ ಇವತ್ತು ಮರೆಮಾಚುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಮುಂದೆ ಪೀಳಿಗೆಗೆ ಏನು ಕೊಡದಿದ್ರು ಪರವಾಗಿಲ್ಲ, ಆದ್ರೆ ಇತಿಹಾಸವನ್ನು ಮರೆಮಾಚುವ ಕೆಲಸವನ್ನ ನಾವು ಯಾರು ಮಾಡಬಾರ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಹಿಂದೆ ಎಂತ ಕಾಲ ಇತ್ತು ಅಂದ್ರೆ ಮುಸ್ಲಿಂ ಗುರುಗಳು, ಋಷಿಮುನಿಗಳು, ಪಾದ್ರಿಗಳು
ಕ್ರಿಶ್ಚಿಯನ್ ಗುರುಗಳು ಎಲ್ಲ ಒಟ್ಟಾಗಿ ಹೊಳೆ ದಂಡೆಯಲ್ಲಿ ಕೂತು ದೇವರನ್ನ ಪ್ರಾರ್ಥನೆ ಮಾಡಿದ್ರು. ಭಾರತಕ್ಕೆ ಆರೋಗ್ಯ ಬರಲಿ, ಐಶ್ವರ್ಯ ಸಿಗಲಿ, ಒಳ್ಳೆಯದನ್ನು ಮಾಡುವಂತ ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ಅಂತ ಸಂದರ್ಭದ ಉಪಯೋಗಿಸಿಕೊಂಡು ನಮ್ಮನ್ನ ಒಳೆಯುವ ಪ್ರಯತ್ನವನ್ನ, ಮನಸ್ಸುಗಳನ್ನ ಒಳೆಯುವ ಪ್ರಯತ್ನವನ್ನ ಇವತ್ತು ಮಾಡ್ತಾ ಇದ್ದೇವೆ. ಇದೆಲ್ಲದರ ಪ್ರಯೋಗ ಏನು, ನೂರಾರು ರಾಜ್ಯಗಳು ಇದ್ದು ಆ ರಾಜ್ಯಗಳನ್ನ ಒಟ್ಟಾಗಿ ಒಂದೊಂದು ಜಾಗಕ್ಕೆ ಹಿಡಿದಿದ್ವಿ. ಆದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅದು ಎಲ್ಲ ಭಾರತಗಳನ್ನ ಒಟ್ಟು ಮಾಡಿ ಭಾರತಕ್ಕೆ ಒಂದೇ ಭಾವನೆ ಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ನನ್ನ ತಾಲೂಕಿನ ದಂಡಾರಿಯನ್ನು ಹಾಸಿರ್ತಕ್ಕಂಥ ತ್ರಿವರ್ಣ ಧ್ವಜ ಅನ್ನುವಂಥ ಹೆಮ್ಮೆ ನನಗಿವತ್ತು ಆಗ್ತದೆ. ಆ ಧ್ವಜಕ್ಕೆ ನಾವೆಲ್ಲ ಗೌರವ ಕೊಡಬೇಕು. ಭಾರತಕ್ಕೆ ಇವತ್ತು ಒಂದೇ ಧ್ವಜ, ಅದು ಈ ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜ. ಅದರ ಅಡಿಗಡೆ ನಾವೆಲ್ಲರೂ ಪ್ರೀತಿ ವಿಶ್ವಾಸದ ಬದುಕನ್ನ ನೋಡ್ತಾ ನಾವೆಲ್ಲ ಪ್ರೀತಿಯಿಂದ ಬದುಕುವ ದಿನಗಳು, ಧರ್ಮಗಳು ಮತ್ತು ಜಾತಿಗಳೆಲ್ಲವೂ ಕೂಡ ಬಿಟ್ಟು ನಾವೆಲ್ಲರೂ ಮನುಷ್ಯರು ಅಂತ ಹೇಳಿ ಬದುಕುವಂತ ದಿನಗಳು ಮುಂದೆ ಬರಲಿ. ಹಾಗೆ ತಹಶೀಲ್ದಾರ್ ಮಾತಾಡ್ತಕ್ಕಂಥ ಕಸ ಅನ್ನುವಂಥದ್ದು ಹೇಳಿದೆ. ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಬಹಳ ದೊಡ್ಡ ಕಸ ಆಗಿದೆ. ಆ ಭ್ರಷ್ಟಾಚಾರದ ಕಸವನ್ನು ದೂರ ಹಾಕಿ ಪ್ರಾಮಾಣಿಕವಾದ ಜನ ಮತ್ತು ಮನುಷ್ಯರು ಏನು ಇದೆ ಅವರೆಲ್ಲರೂ ಬದುಕುವ ವಾತಾವರಣ ನಿರ್ಮಾಣ ಆಗಲಿ. ಹಾಗೆ ಅತಿ ಸೂಕ್ಷ್ಮ ಪ್ರದೇಶ ಅಂತೇಳಿ ಶಾಸಕರು ಉಲ್ಲೇಖ ಮಾಡಿದ್ರು. ನಾವು ಸಂಬಂಧಪಟ್ಟವರ ಗಮನಕ್ಕೆ ಬಂದು ತಹಶೀಲ್ದಾರ್ ಕೂಡ ಇದ್ರು, DC ಅವರು ಬಂದಿದ್ರು, ಅವ್ರ ಗಮನಕ್ಕೆ ತಂದಿದ್ದೀವಿ. ಇಂಥ ಯೋಜನೆಗಳು ಮನುಷ್ಯನಿಗೆ ಬೇಡವಾದ ಯೋಜನೆಗಳು ದೂರ ಆಗಲಿ, ಮನುಷ್ಯರ ಭಾವನೆಗಳಿಗೆ ಬೆಲೆ ಕೊಡುವ ಯೋಜನೆಗಳು ಹತ್ರ ಬರಲಿ ಅಂತ ಹೇಳ್ತಾ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತಾ, ಹಾಗೆ ನನಗೊಂದು ಹೆಮ್ಮೆ ಯಾಕಂದ್ರೆ ನಮ್ಮ ತಂದೆ ತಾಯಿ ನನ್ನನ್ನು 50 ವರ್ಷದ ಹಿಂದೆ ಜನ್ಮ ಕೊಟ್ಟಿದ್ದ ದಿನ ಇವರು. ಹಾಗಾಗಿ ಎಲ್ಲರೂ ಕೂಡ ಶುಭವಾಗಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.